ಮುಫ್ತಿ ಸಾಹೇಬರು ಭಾಳ ಒಳ್ಳೆಯವರಾಗಿದ್ದರು. ಬಹುಶಃ ಇಷ್ಟೊಂದು ತಿಕ್ಲಿ ಪಾಪ್ಯುಲೇಟೆಡ್ ಇರೋ ಏರಿಯಾದಲ್ಲಿ ನಾವೇನಾದರೂ ಹೊರಗಡೆ ಅರಬಿ ಕಾಲೇಜ್ ಹೊರಗಡೆ ಬಂದರೆ ಇಲ್ಲಿಯ ವಾತಾವರಣ ತುಂಬ ಶಾಂತಿಯ ವಾತಾವರಣ ಆಗಿತ್ತು, ಒಳ್ಳೆ ಚೆನ್ನಾಗಿತ್ತು. ಬಹುಶಃ ಇಂಥ ಒಂದು ಇದನ್ನು ಇವತ್ತು ಅರಬಿ ಕಾಲೇಜವರು ಕಟ್ಟಿದ್ದಾರೆ. ಬಹುಶಃ ನಾನಿಲ್ಲಿ ಶಾಸಕನಾಗಿ ಬಂದಾಗ ನಮ್ಮ ಟ್ಯಾನರಿ ರೋಡಿಗಾಗಿ ಗೌರಿ ಗಣೇಶ ಹಬ್ಬದ ಪೊಸಿಷನ್ ಹೋಗ್ಬೇಕಾದ್ರೆ ಅದು ದೊಡ್ಡ ಪೊಲೀಸ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಕೆಲವರೊಂದು ಭೀತಿಯನ್ನು ಹುಟ್ಟಿಸ್ತಾ ಇದ್ರು. ಆದರೆ ಈ ನಾವು ಬೇರೆ ಬೇರೆ ಧರ್ಮದವರು ಇರ್ಬೋದು, ಬೇರೆ ಬೇರೆ ಜಾತಿಯವರು ಇರ್ಬೋದು, ಆದರೆ ಎಲ್ಲ ಧರ್ಮ ಗ್ರಂಥಗಳು, ಅದು ಕುರಾನ್ ಇರಲಿ, ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ, ಎಲ್ಲ ಧರ್ಮ ಗ್ರಂಥಗಳು ಒಳ್ಳೆಯದೇ ಹೇಳಿದ್ದಾರೆ. ಜನರಿಗೆ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಸಲಾಮ್ ಆಲಿಕುಂ. ಕ್ಷಮಿಸಬೇಕು, ಉರ್ದುದಲ್ಲಿ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ. ಬಹುಶಃ ನನ್ನ ರಾಜಕೀಯ ಜೀವನದ ಎರಡನೇ ಇದರಲ್ಲಿ ನಾನು 2008ರಲ್ಲಿ ಈ ಸರ್ವಜ್ಞ ನಗರ ಕಾನ್ಸ್ಟಿಟ್ಯೂನ್ಸಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಬಂದಿದೆ. ಆ ಸಂದರ್ಭದಲ್ಲಿ ನಮ್ಮ ಅಶ್ರಫ್ ಅವರು, ಹಜರತ್ ಮುಫ್ತಿ ಅಶ್ರಫ್ ಆಲಿ ಅವರು ಇಲ್ಲಿಯ ಅರಬಿಕ್ ಕಾಲೇಜಿನ ಗುರುಗಳಾಗಿದ್ದರು. ನಾನು ಬಂದು ಅವರ ಹತ್ರ ಆಶೀರ್ವಾದವನ್ನು ಪಡ್ಕೊಂಡಿದ್ದೆ. ನಾನು ಹೊಸದಾಗಿ ಈ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿ ಬಂದಿದ್ದೀನಿ. ಅವರು ನನಗೆ ಆಶೀರ್ವಾದ ಕೊಟ್ಟು ಎಲ್ಲ ಹಿರಿಯರನ್ನ ಕರೆಸಿ ಅವರಲ್ಲಿ ನಾನು ನನ್ನ ಚುನಾವಣಾ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮೊದಲು ಭಾರತೀಯ ನಗರದಲ್ಲಿ MLA ಆಗಿದೆ. ನನಗೇನಂತ ಬಿಟ್ಟರೆ ಇದು ಹೊಸ ಕಾನ್ಸ್ಟಿಟ್ಯೂನ್ಸಿ, ಭಾರತೀಯ ನಗರ ಕಾನ್ಸ್ಟಿಟ್ಯೂನ್ಸಿ 2008ರಲ್ಲಿ ಡಿಲಿಮಿಟೇಷನಲ್ಲಿ ಅದಿಲ್ಲದಾದಾಗ ಈ ಸರ್ವಜ್ಞ ನಗರ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವರು ನನಗೆ ಅಭ್ಯರ್ಥಿಯಾಗಿ ಮಾಡಿದರು. ಬಹುಶಃ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಬಿಟ್ಟರೆ ಈ ಕಾನ್ಸ್ಟಿಟ್ಯೂನ್ಸಿಲಿ ತುಂಬ ಜನರು ಭಾರತೀಯ ನಗರದಲ್ಲಿರೋರೆಲ್ಲ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆಗಿದ್ದರು. ಅದೇನೋ ಅದೃಷ್ಟ ಅಂತ ಹೇಳ್ಬೋದು, ಅಥವಾ ಗುರುಗಳ ಆಶೀರ್ವಾದ ಅಂತ ಹೇಳ್ಬೋದು, ದೇವರ ಆಶೀರ್ವಾದ ಅಂತ ಹೇಳ್ಬೋದು. ನನಗೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಹೆಚ್ಚಿನ ಮಟ್ಟದಲ್ಲಿ MLA ಆಗಿ ಆಡಿಸಿ, ನಂತರ 2013ನೇ ಇಸವಿಯಲ್ಲಿ ಮತ್ತೆ ನನಗೆ MLA ಆಗಿ ಮಾಡಿ ನನ್ನನ್ನು ಸಚಿವರನ್ನಾಗಿ ಮಾಡುವಂಥ ಕೆಲಸನ ಈ ಕ್ಷೇತ್ರದವರು ಮಾಡಿದರು. ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಮುಫ್ತಿ ಸಾಹೇಬರು ಭಾಳ ಒಳ್ಳೆಯವರಾಗಿದ್ದರು. ಬಹುಶಃ ಇಷ್ಟೊಂದು ತಿಕ್ಲಿ ಪಾಪ್ಯುಲೇಟೆಡ್ ಇರೋ ಏರಿಯಾದಲ್ಲಿ ನಾವೇನಾದರೂ ಹೊರಗಡೆ ಅರಬಿ ಕಾಲೇಜ್ ಹೊರಗಡೆ ಬಂದರೆ ಇಲ್ಲಿಯ ವಾತಾವರಣ ತುಂಬ ಶಾಂತಿಯ ವಾತಾವರಣ ಆಗಿತ್ತು, ಒಳ್ಳೆ ಚೆನ್ನಾಗಿತ್ತು. ಬಹುಶಃ ಇಂಥ ಒಂದು ಇದನ್ನು ಇವತ್ತು ಅರಬಿ ಕಾಲೇಜವರು ಕಟ್ಟಿದ್ದಾರೆ. ಬಹುಶಃ ಅದು ತದನಂತರ ಸಮೇತ ನಮ್ಮ ಸಗೀರ್ ಅಹ್ಮದ್ ಮುಫ್ತಿಯವರು ಸಮೇತ ಇಲ್ಲಿ ಗುರುಗಳಾಗಿದ್ದರು. ಅವರು ಸಮೇತ ನನಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದರು. ಪ್ರತಿಯೊಂದು ವಿಚಾರದಲ್ಲಿಯೂ ಅವ್ರು ನನಗೇನು ಹೇಳಿದಾರೆ ಅದನ್ನೆಲ್ಲ ನಾನು ಮಾಡುವಂಥ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ನಾವು ಬೇರೆ ಬೇರೆ ಧರ್ಮದವರು ಇರ್ಬೋದು, ಬೇರೆ ಬೇರೆ ಜಾತಿಯವರು ಇರ್ಬೋದು, ಆದರೆ ಎಲ್ಲ ಧರ್ಮ ಗ್ರಂಥಗಳು, ಅದು ಕುರಾನ್ ಇರಲಿ, ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ, ಎಲ್ಲ ಧರ್ಮ ಗ್ರಂಥಗಳು ಒಳ್ಳೆಯದೇ ಹೇಳಿದ್ದಾರೆ. ಜನರಿಗೆ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಬಹುಶಃ ಇತ್ತೀಚೆಗೆ ನಾನು ಕ್ರೈಸ್ತರಾದರೂ ಸಮೇತ ಕುರಾನಲ್ಲಿ ಮದರ್ ಮೇರಿಯ ಬೈಬಲಿಗಿಂತ ಹೆಚ್ಚಾಗಿ ಮದರ್ ಮೇರಿಯ ವಿಚಾರ ಹೇಳಿದ್ದು ಕುರಾನಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಯಾವ ಧರ್ಮ ಗುರುಗಳಾಗಲಿ ಧರ್ಮಕ್ಕಾಗಲಿ ಗೌರವ ಕೊಟ್ಟರೆ
ಬೇರೆಯವರು ಸಮೇತ ನಮ್ಮ ಧರ್ಮಕ್ಕೆ ಗೌರವ ಕೊಡ್ತಾರೆ ಎಂಬ ಒಂದು ಮಾತಿದೆ. ಅದರ ಪ್ರಕಾರ ಇವತ್ತು ನಾವು ನಮ್ಮ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಅದರಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನಿದ್ದಾರೆ, ಪಂಜಾಬ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ. ಇವತ್ತು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೇವೆ. ಬಹುಶಃ ನಾನಿಲ್ಲಿ ಶಾಸಕರಾಗಿ ಬಂದಾಗ ನಮ್ಮ ಟ್ಯಾನರಿ ರೋಡಿಗಾಗಿ ಗೌರಿ ಗಣೇಶ ಹಬ್ಬದ ಪೊಸಿಷನ್ ಹೋಗ್ಬೇಕಾದ್ರೆ ಅದು ದೊಡ್ಡ ಪೊಲೀಸ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಕೆಲವರೊಂದು ಭೀತಿಯನ್ನು ಹುಟ್ಟಿಸ್ತಾ ಇದ್ರು. ಆದರೆ ಈಗ ನಾನು ನೋಡ್ತಾ ಇದ್ದೀನಿ, ಇವತ್ತು ಹೋಗುವಾಗ ಎಲ್ಲ ಮಸೀದಿದ್ದ ಇವತ್ತು ಆ ಪೊಸಿಷನ್ಗೆ ಇದು ಗೌರಿ ಗಣೇಶ ಹೋಗುವಾಗ ಅಲ್ಲಿಗೆ ಮಜ್ಜಿಗೆ ಕೊಟ್ಟು ಇವತ್ತು ಜ್ಯೂಸ್ ಕೊಟ್ಟುಬಿಟ್ಟು ನೀವು ಬರಮಾಡೋದು ನೋಡಿದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿರ್ಬೇಕು. ನಮ್ಮ ಧರ್ಮ, ನಮ್ಮ ದೇವರಲ್ಲಿ ನಾವು ಭಕ್ತಿ ಇಟ್ಕೊಳ್ಳೋಣ. ಆದರೆ ಬೇರೆ ಧರ್ಮಗುರುಗಳನ್ನು ನಾವು ದ್ವೇಷಿಸೋದು ಬೇಕಾಗಿಲ್ಲ. ನಾವು ಅಣ್ಣ ತಮ್ಮಂದಿರ ಇರೋಣ ಎಂಬ ಮಾತನ್ನು ಹೇಳಿ, ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನನಗಂತೂ ಈ ಕ್ಷೇತ್ರ ಆಗಲಿ, ಭಾರತೀಯನಗರ ಆಗಲಿ, ಪ್ರತಿಯೊಂದು ಚುನಾವಣೆಯಲ್ಲಿ ಸಮೇತ ಹೆಚ್ಚಿನ ಮತ ಕೊಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಸುಮಾರು 55,000 ಹೆಚ್ಚಿನ ಮತದಲ್ಲಿ ನನಗೆ MLA ಆಗಿ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ನನ್ನನ್ನು ಸಚಿವರಾಗಿ ಮಾಡಿದ್ದಾರೆ. ಬಟ್ ನಾನೊಂದು ತಿಳ್ಕೊಳ್ತೀನಿ, ನಾನು MLA ಆಗಲಿ, ಸಚಿವರಾಗಿರಲಿ, ಬಹುಶಃ ಅದಕ್ಕೆಲ್ಲ ಕಾರಣಭೂತರು ಈ ಕ್ಷೇತ್ರದ ಜನ, ಈ ಕ್ಷೇತ್ರದ ಗುರುಗಳು, ಈ ಕ್ಷೇತ್ರದ ಎಲ್ಲ ಧರ್ಮದವರು ಸಮೇತ ಇವತ್ತು ನಾವು ಅಣ್ಣ ತಮ್ಮಂದಿರಾಗಿ ಬಾಳ್ತಾ ಇದ್ದೀವಿ ಮಾತನ್ನು ಹೇಳ್ಕೊಂಡು ಕ್ಷಮಿಸಬೇಕು. ನಾನು ಇವತ್ತು ಸಂಡೇ ಆದರೂ ಸಮೇತ ಇವತ್ತು ದೊಡ್ಡ ಒಂದು ಈ ನಮ್ಮ ಹೆಬ್ಬಾಲಿಂದ ನಮ್ಮ ವೆಟ್ನರಿ ಹಾಸ್ಪಿಟಲ್ ತನಕ ಟನಲ್ ರೋಡ್ ನಿಮ್ಗೆ ಗೊತ್ತಿದೆ, ಹೆಬ್ಬಾಲಲ್ಲಿ ಇವತ್ತು ದೊಡ್ಡ ತೊಂದರೆ ಆಗ್ತಾಯಿದೆ. ನಾನು ಸಚಿವನಾಗಿದ್ದಾಗ ಅದೊಂದು ಸ್ಟೀಲ್ ಹೈವೇ ಮಾಡಲಿಕ್ಕೆ ಹೋಗಿ BJPಯವರು ಅದಕ್ಕೆ ವಿರೋಧ ಮಾಡಿ ಅದರ ಕೈ ಬಿಡಬೇಕಾಗಿದ್ದ ಸಂದರ್ಭ ಬಂದಿತ್ತು. ಈಗ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಮೇತ ಈ ಮಾರುತಿ ಸವಾದಗಳದು ಮತ್ತು ನಮ್ಮ ಕಮ್ಮನಹಳ್ಳಿಯಲ್ಲಿ ಆ ಫ್ಲೈಓವರ್ನ ಹೊಡೆದಾಕಿ ದೊಡ್ಡ ಫ್ಲೈಓವರ್ನ ರೋಟರಿ ಫ್ಲೈಓವರ್ ಮಾಡುವಂಥ ಒಂದು ಕಾರ್ಯಕ್ರಮ ಸಮೇತ ಈಗ ಬರ್ತಾ ಇದೆ. ಅದೇ ರೀತಿಯಲ್ಲಿ ಕಾಚನಹಳ್ಳಿಯಲ್ಲಿ ಆ ಕೆರೆಯನ್ನು ಇವತ್ತು ನಾವು ಪೂರ್ತಿ ಸರಿ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಹಾಸ್ಪಿಟ್ಲ್ ಒಂದು ರೆಡಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಫಾರೆಸ್ಟು ಪಾರ್ಕ್ ಇಟ್ಬಿಟ್ಟು ಸುಮಾರು 40 ಎಕರೆಯಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಒಂದು ದೊಡ್ಡ ಆಡಿಟೋರಿಯಂ ಮಾಡ್ತಾ ಇದ್ದೀವಿ, ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ಜೀವನಹಳ್ಳಿಯಲ್ಲಿ ಇವತ್ತು ಆಸ್ಟ್ರೋ ಟರ್ಫ್ ಹಾಕ್ಬಿಟ್ಟು ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಸಮೇತ ತಮ್ಮ ಸಹಕಾರ, ದೇವರ ಆಶೀರ್ವಾದ, ತಮ್ಮೆಲ್ಲ ಬೆಂಬಲದಿಂದ ಈ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಹೇಳಿ ನಾನು ಒಂದು ಮಾತಾದರೂ ಹೇಳ್ತೀನಿ. ನಾನು ಇವತ್ತು ಇರ್ಬೋದು, ನಾಳೆ ಇಲ್ಲದಿರ್ಬೋದು. ಪ್ರತಿಯೊಬ್ಬರು ಸಮೇತ ರಾಜಕೀಯದಲ್ಲಿ ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಹೊರತು ನಮ್ಮನ್ನು ಜನರ ಕೈಯಿಂದ ನಮ್ಮ ಸೇವೆ ಮಾಡಿಸಲಿಕ್ಕೆ ಎಲ್ಲ ಬಂದಿರುವುದು ಎಂಬ ಮಾತನ್ನು ನಾನು ನಂಬಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ತಾವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆ ವಂದಿಸಿ, ಇವತ್ತು ನಮ್ಮ ಹಿರಿಯ ಗುರುಗಳ ಮಗ ಇವತ್ತು ಅಹಮದ್ ಸಿಬಾಜ್ ಅಷಾದಿ ಅವರು ಇವತ್ತು ಇಲ್ಲಿಯ ಗುರುಗಳಾಗಿದ್ದಾರೆ. ಈ ಒಂದು ಅರಬಿ ಕಾಲೇಜು ಇಡೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಇಲ್ಲಿ ಇಡೀ ಪ್ರಪಂಚಕ್ಕೆ ಮೌಲವಿಗಳಿಗೆ ಟ್ರೈನ್ ಮಾಡಿ ಕಳಿಸುವಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ಸಮೇತ ನಿಮ್ಮ ಫ್ಯಾಮಿಲಿ ಕೋರ್ಟ್ ಸಮೇತ ಇಲ್ಲಿ ನಡೀತದೆ. ಎಲ್ಲ ಏನೇ ಇದ್ದರೂ ಸಮೇತ ಇಲ್ಲಿ ನಮ್ಮ ಮುಫ್ತಿಯವರು ಅದಕ್ಕೆ ಒಂದು ತೀರ್ಮಾನ ಕೊಡ್ತಾರೆ. ಈ ರೀತಿಯ ಒಳ್ಳೆಯ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಎಂಬ ಮಾತನ್ನು ಹೇಳಿ, ನಮ್ಮ ಸಿದ್ದರಾಮಯ್ಯಜಿಯವರು ಸಮೇತ ಮುಖ್ಯಮಂತ್ರಿ ಆಗಿದ್ದಾಗ ಸಂಪೂರ್ಣವಾಗಿ ಎಲ್ಲ ಬೆಂಬಲವನ್ನು ಅಲ್ಪಸಂಖ್ಯಾತರಿಗೆ ಸಮೇತ ಹೆಚ್ಚಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಶಿವಕುಮಾರ್ ಅವರು ಕೊಡ್ತಾರೆ ಎಂಬ ಮಾತನ್ನು ನಾನು ನಿಮಗೆ ಹೇಳಿಕೊಂಡು, ಬಹುಶಃ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದು ತಮಗೆ ವಂದಿಸಿ, ನಾನು ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಯಂಗ್ಸ್ಟರು ಈಗ ತಾನೇ MP ಆಗಿದ್ದಾರೆ. ಅವ್ರ ತಂದೆ ಬಹುಶಃ ಹಲವಾರು ವರ್ಷಗಳ ಕಾಲ MLC ಆಗಿ ರಾಜ್ಯ ಇದರಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು. ಇವತ್ತು ನಮ್ಮೊಟ್ಟಿಗೆ ಅವರು ಇದ್ದಾರೆ. ಬಹುಶಃ ಅವರಿಗೂ ಮತ್ತೆ ಹೆಚ್ಚು ಎಲ್ಲ ಗುರುಗಳು ಇದ್ದೀರಾ, ದಯವಿಟ್ಟು ಕ್ಷಮಿಸಬೇಕು. ಸಲೀಂ ಅವರು ಇದ್ದಾರೆ, ಎಲ್ಲ ಗುರುಗಳು ತಾವು ಇದ್ದೀರಾ. ತಮಗೆಲ್ಲ ನನ್ನ ಗೌರವವನ್ನು ಕೊಟ್ಟುಬಿಟ್ಟು ತಮ್ಮ ಆಶೀರ್ವಾದವನ್ನು ಬೇಡ್ತಾ ನನ್ನ ಭಾಷಣಗಳನ್ನು ಮುಗಿಸ್ತೀನಿ. ಜೈ ಹಿಂದ್.